ಇದನ್ನ ಮಗಳು ನಾನು. Then Sahana, my secretary. All the senior journalists here from Gulbarga ಎಷ್ಟೊಂದು ಜನ ಬಂದಿದ್ದಾರೆ. ನನಗೆ ತುಂಬಾ ಖುಷಿ ಆಗಿದೆ. ಗುಲ್ಬರ್ಗ ಅಂದ್ರೆ I really get excited. So that is my ಜನ್ಮಭೂಮಿ ಅಲ್ಲ. So I am very happy, thankful. ಎಲ್ಲರೂ ಬಂದಿದ್ದೀರಾ. ವೈಸ್ ಪ್ರೆಸಿಡೆಂಟ್ ಬಂದಿದ್ದಾರೆ KWJ, ಭವಾನಿ ಸಿಂಗ್ ಜಿ, ವೆಲ್ಕಮ್ ಟು ಯು. ದೆನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರೆ ಗಣಪತಿ ಅವರು. ಸೀನಿಯರ್ ಜರ್ನಲಿಸ್ಟ್ ಮಿಸ್ಟರ್ ಅಲಿ ಬಾಬಾ ಅವರಿದ್ದಾರೆ. ತುಂಬ ಜನ ಇದ್ದಾರೆ ಇಲ್ಲಿ. ಸಾರಿ ಇಫ್ ಐ ಆಮ್ ಮಿಸ್ಸಿಂಗ್ ಔಟ್ ದ ನೇಮ್ಸ್. ಮತ್ತು ಇಲ್ಲಿ ನಮ್ಮ ರಿಸೋರ್ಸ್ ಪರ್ಸನ್ಸ್ ಎಸ್ ಕುಮಾರ್ ಅಂಡ್ ಸಪ್ನಾ, ವೆರಿ ವ್ಯಾಲ್ಯೂಬಲ್. ಅವ್ರ ಇಂಟ್ರಾಕ್ಷನ್ ಇರುತ್ತೆ ಇವತ್ತು, ಅವರು ಬಂದಿದ್ದಾರೆ. ಸೊ ವೆಲ್ಕಮ್ ಟು ಆಲ್ ಆಫ್ ಯು. ಇಟ್ ಈಸ್ ವಂಡರ್ಫುಲ್ ದಟ್ today we are here in Bidar, which is known as the crown of Karnataka, ನಮ್ಮ ನಾಡಿನ ಕಿರೀಟ. ಇದು ಹೌದು, ಯಾಕೆಂದ್ರೆ ಇಲ್ಲಿ ಬಸವಣ್ಣನ ತತ್ವ, ಗುರುನಾನಕ್ ಅವರ ಸಮಾನತೆಯ ದೃಷ್ಟಿಕೋನ, ಸೂಫಿ ಸಂಸ್ಕೃತಿಯ ಅದ್ಭುತ ಸಂಗಮವಾಗಿರುವುದು ಅತಿ ಹೆಮ್ಮೆಯ ವಿಷಯಗಳು ನಮಗೆ. ಈ ಭೂಮಿ, it's a very pious land. We have a confluence of cultures. तो ये जो धरती है हमारे लिए एक पावन जमीन है, एक पावन मिट्टी है जिससे हम सब जुड़े हैं. मुझे बहुत मन कर रहा है आज हिंदी में बात करूँ. बीदर में बहुत सारे लोग हिंदी में बात करते हैं, यहाँ के लोग बहुत मन कर रहे हैं, लेकिन मैं कोशिश करूँगी दोनों मिला के बात करने के लिए. So ಇದರ ಜೊತೆ ಈ ಕಿರೀಟ ಯಾಕೆ ಹೊಳೆಯುತ್ತದೆ ಅಂದರೆ, ಇದರ ಜೊತೆ ಇಲ್ಲಿ ಇರುವ ನಾಯಕತ್ವ, ಆ ನಾಯಕತ್ವ ಯಾಕೆ ಹೇಗೆ ಈ ಡಿಸ್ಟ್ರಿಕ್ಟ್ನ ವಿಕಾಸ ಮತ್ತೆ ಅಭಿವೃದ್ಧಿ ಕಡೆ ಲೀಡ್ ಮಾಡ್ತಾ ಇದ್ದಾರೆ. ಲೀಡರ್ ಲೈಕ್ ಈಶ್ವರ್ ಖಂಡ್ರೆ ಜಿ, he is here with us, and one of the most dynamic and influential and most respected leaders from this region. Normally environment ministry ಅಂದ್ರೆ people normally portfolios ಕೊಡುವಾಗ ಹೇಳ್ತಾರೆ environment ministry ಬೇಡ, ನನಗೆ ಹೋಮ್ ಮಿನಿಸ್ಟ್ರಿ ಬೇಕು, ಫೈನಾನ್ಸ್ ಮಿನಿಸ್ಟ್ರಿ ಬೇಕು ಅಂತ ಬರುತ್ತೆ, isn't it sir? So people think environment ministry is like it takes a back seat. But ಆದ್ರೆ ಈಶ್ವರ್ ಖಂಡ್ರೆ ಅವರು ಈ ಎನ್ವೈರನ್ಮೆಂಟ್ ಮಿನಿಸ್ಟ್ರಿಗೆ ಇಡೀ ಗೌರ್ಮೆಂಟ್ ಒಂದು ಕ್ರೀಮ್ ಮಾಡಿದ್ದಾರೆ. ಕ್ರೀಮ್ ಯಾಕೆ ಇಡೀ ಕೇಕ್ ಮಾಡಿಬಿಟ್ಟಿದ್ದಾರೆ ಅವರು ಎನ್ವೈರನ್ಮೆಂಟ್ ಮಿನಿಸ್ಟ್ರಿಯಿಂದ. ವಿತ್ ಹಿಸ್ ಡೈನಾಮಿಕ್ ಆಕ್ಟಿವಿಟೀಸ್, ಅವರ ಪ್ರೋಗ್ರಾಮ್ಸ್, ಅವರ dynamic activities, he's done lots to make this region more developed, and he represents it very well in the government. Actually ನಾನು ಒಂದು ಲೈಟರ್ ಮೂಮೆಂಟ್ ನಿಮ್ಮ ಮುಂದೆ ಹೇಳ್ತೀನಿ. ಈಶ್ವರ್ ಖಂಡ್ರೆ ಅವರು ಅವ್ರ ಈವೆಂಟ್ಸ್ ಎಷ್ಟು ದೊಡ್ಡ ಲೆವೆಲಲ್ಲಿ ಮಾಡ್ತಾರೆ ಅಂದರೆ, he needs only the ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್. ಅದಕ್ಕಿಂತ ಚಿಕ್ಕ ಪ್ರೋಗ್ರಾಮ್ ಮಾಡೋದಿಲ್ಲ ಅವರು. ನಾವು ಅಲ್ಲಿಂದ ಸಮಟೈಮ್ಸ್ ವಿಧಾನಸೌಧ ಮುಂದೆ ನಾವು ಮೀಡಿಯಾ ಹೋಗ್ತಾ ಇದ್ರೆ ಅಲ್ಲಿ ಪ್ರಿಪ್ರೇಷನ್ಸ್ ನಡೀತಾ ಇರುತ್ತೆ ಸ್ಟೆಪ್ಸ್ ಮುಂದೆ. ಸೊ ಇಮಿಡಿಯೇಟ್ಲಿ ಮೈಂಡ್ ಬರೋದು ಈಶ್ವರ್ ಖಂಡ್ರೆ ಅವರು ಏನಾದ್ರು ಪ್ರೋಗ್ರಾಮ್ ಮಾಡ್ತಾ ಇರ್ಬೋದು, ಅದಕ್ಕೆ ಅಲ್ಲಿ ಅಷ್ಟೊಂದು ತಯಾರಿ ನಡೀತಾ ಇದೆ. ಈಶ್ವರ್ ಖಂಡ್ರೆ ಅವ್ರು ಏನಾದರೂ ಬಿಗ್ ಇವೆಂಟ್ ಮಾಡ್ತಾ ಇರ್ಬೋದು. ಸೊ ಅವರ ಪ್ರೋಗ್ರಾಮ್ಸ್ ನೋಡಿದ್ರೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಆನೆ ಬಲ ಟು ದ ಗವರ್ಮೆಂಟ್. ಸೊ ದಟ್ಸ್ ಹೌ ಐ ಟೋಲ್ಡ್ ಸರ್, ಹೇಳಿದೆ ಸರ್ ನೀವು ಎಷ್ಟು ಪ್ರೋಗ್ರಾಮ್ಸ್ ಮಾಡ್ತೀರಾ, ಇಡೀ ವಿಧಾನಸೌಧ ಸ್ಟೆಪ್ಸ್ ನಿಮ್ಗೆ ಬಿಲಾಂಗ್ ಆಗ್ತಿದೆ. ನಮ್ಮ ಒಂದು ಅಕಾಡೆಮಿ ಇವೆಂಟ್ಸ್ ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಇದ್ರೆ ನಮ್ಮ ಅಕಾಡೆಮಿಗೆ ಆನೆ ಬಲ ಬರುತ್ತೆ, ಅದು ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಇವತ್ತು ಈ ಪ್ರೋಗ್ರಾಮ್ಗೋಸ್ಕರ ಸರ್ ಬಂದಿದ್ದಾರೆ. ಡಿಸ್ಪೈಟ್ ಬ್ಯಾಡ್ ವೆದರ್, ಡಿಸ್ಪೈಟ್ ಇಸ್ ಬಿಸಿ ಶೆಡ್ಯೂಲ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್. So I must thank all the senior journalists who have made this function a grand success. So ನಾವು ಇವತ್ತು ಇಲ್ಲಿ ಸೇರಿರೋದು ವಿಶೇಷ ಕಾರಣಕ್ಕೋಸ್ಕರ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ನಾವು ನ್ಯೂ ಕಮಿಟಿ ಮಾಡಿದಾಗ ನಾವು ಫಸ್ಟ್ ನಮ್ಮ ಉದ್ದೇಶ ಆಯಿತು, ಒಂದು ಪ್ರೋಗ್ರಾಮ್ಸ್ ನಾವು ಮಾಡಿದ್ವಿ. ಆ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಹೇಗೆ ಜರ್ನಲಿಸ್ಟ್ಗೆ, ಪತ್ರಕರ್ತರಿಗೆ ವರ್ಕ್ಶಾಪ್ ಮತ್ತು ಸೆಮಿನಾರ್ ಮಾಡಬೇಕು ಅಂತ. ನಾವು 1 ವರ್ಷ ಮುಗ್ದಿದೆ, 1 ವರ್ಷ ಪೂರ್ತಿ ಆಗಿದೆ ನಾವು ಮೀಡಿಯಾ ಹೊಸ ಕಮಿಟಿ ಬಂದ ಮೇಲೆ. ಫಸ್ಟ್ ಇಯರಲ್ಲಿ ನಾವು ತುಂಬ ಕೆಲಸ ಮಾಡಿದ್ವಿ. ನಮ್ಮ ಹತ್ರ ಒಂದು ರಿಪೋರ್ಟ್ ಇದೆ, ನೀವು ನೋಡ್ಬೋದು. ರಿಪೋರ್ಟಲ್ಲಿ ನಾವು ತುಂಬ ಅಕಾಡೆಮಿಕ್ಸ್ ಜೋಡಿಸಿದ್ದೀವಿ ನಮ್ಮ ಮೀಡಿಯಾ ಅಕಾಡೆಮಿ ಜೊತೆ. ಯಾಕೆಂದರೆ ಅಲ್ಲಿ ಹೊಸ ಜರ್ನಲಿಸ್ಟ್ನ ಇನ್ಫ್ಲೂಯೆನ್ಸ್ ಮೋಟಿವೇಟ್ ಮಾಡ್ಬೋದು. ದೆನ್ ವಿ ಹ್ಯಾವ್ ಡನ್ ಲಾಟ್ ಆಫ್ ಥಿಂಗ್ಸ್ ಇನ್ ದ ಫಸ್ಟ್ ಇಯರ್. ಈ ಸೆಕೆಂಡ್ ವರ್ಷದಲ್ಲಿ ನಮ್ಮ ಅಕಾಡೆಮಿ ಫೋಕಸ್ ಇರೋದು ವರ್ಕ್ಶಾಪ್ಸ್ ಆ್ಯಂಡ್ ಟ್ರೈನಿಂಗ್ಸ್.
ಡಿಜಿಟಲ್ ಅಪ್ಸ್ಕಿಲಿಂಗ್, ನ್ಯೂ ಮೀಡಿಯಾ ಬರ್ತಾ ಇದೆ, ವಿ ಆರ್ ಮೂವಿಂಗ್ ಟುವರ್ಡ್ಸ್ ಟೆಕ್ನಾಲಜಿ. ನಮಗೆ ನ್ಯೂಸ್ ಈಗ ಫಿಂಗರ್ ಟಿಪ್ ಅಲ್ಲಿ ಇದೆ. ಸೊ ವಿ ಆರ್ ಮೂವಿಂಗ್ ಟುವರ್ಡ್ಸ್ ನ್ಯೂ ಟೆಕ್ನಾಲಜಿ. ನಮ್ಮ ಅಕಾಡೆಮಿಯ ಪ್ರೋಗ್ರಾಮ್ ಉದ್ದೇಶ ಇಷ್ಟೇ, that we should upskill the journalists, we should recognize the senior journalists, we should also ಅವ್ರನ್ನ ಒಂದು ಮೇನ್ ಸ್ಟ್ರೀಮ್ಗೆ ಸೇರಿಸಬೇಕು. ಎಸ್ಪೆಷಲಿ ಗ್ರಾಮೀಣ ಮತ್ತು ರೀಜನಲ್ ಜರ್ನಲಿಸ್ಟ್ ಮೀಡಿಯಾ ಇದೆಲ್ಲ ಅವರೆಲ್ಲ ಮೇನ್ ಸ್ಟ್ರೀಮಲ್ಲಿ ಸೇರಿದ್ವಿ. ಬರೀ ಆ್ಯಕ್ಚುಲಿ ರೀಜನಲ್ ಜರ್ನಲಿಸ್ಟ್ ಆರ್ ದಿ ಬ್ಯಾಕ್ ಬೋನ್ ಆಫ್ ನ್ಯೂಸ್ ರೂಮ್. ನಿಮ್ಗೆ ಗೊತ್ತಿರ್ಬೋದಲ್ಲ, ಪೊಲಿಟಿಕಲ್ ರಿಪೋರ್ಟಿಂಗ್ ಮಾಡೋದು ತುಂಬ ಸುಲಭ ಇರುತ್ತೆ. ವಿಧಾನಸೌಧ ಹೋಗಿ 2-3 ಮಿನಿಸ್ಟರ್ ಜೊತೆ ಮಾತಾಡಿ ನಿಮಗೆ ಸ್ಟೋರಿ ಸಿಗುತ್ತೆ. ಆದರೆ ಗ್ರಾಮೀಣ ಪತ್ರಕರ್ತರು ನಿಜವಾದ ಸುದ್ದಿ ನ್ಯೂಸ್ ಪೇಪರ್ ಕೊಡ್ತಾರೆ. ದೇ ಬ್ರಿಂಗ್ ದ ಫ್ರಂಟ್ ಪೇಜ್ ನ್ಯೂಸ್. ಅವರು ಬಿಕಾಸ್ ಅವರು ಅವರ ಭಾಗದಲ್ಲಿ ಅವರ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ, ಜನರ ವೆಲ್ಫೇರ್ ಸ್ಕೀಮ್ ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಅದೆಲ್ಲ ಹೇಳಿಕೆ ಅವರು ನಮ್ಮ ರೆಪ್ರೆಸೆಂಟೇಟಿವ್. ದೇ ಆರ್ ದ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್. ಧ್ವನಿ ಇಲ್ಲದವರಿಗೆ ಧ್ವನಿ ಆಗಿರ್ತಾರೆ. ಸೊ ನಮ್ಮ ಉದ್ದೇಶ ನಿಮ್ಮ ಈ ಗ್ರಾಮೀಣ ಪತ್ರಕರ್ತರಿಗೆ ಇನ್ನೂ ಸ್ವಲ್ಪ ಬಲ ಕೊಡಬೇಕು, ಇನ್ನು ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅಂತ. ಕರ್ನಾಟಕ ಸರ್ಕಾರ ಈ ಪ್ರದೇಶಕ್ಕೆ ಪ್ರಗತಿಯಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರ ಪ್ರಮುಖ ಆದ್ಯತೆ ಮಾಡ್ತಾ ಇದೆ. ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಪ್ರಗತಿಯಲ್ಲಿ ನೀವು ರೋಡ್ ಮ್ಯಾಪ್ ನೀವು ನೋಡ್ಬೋದು. ಗುಲ್ಬರ್ಗ, ಕಲ್ಯಾಣ ಕರ್ನಾಟಕ ರೀಜನ್ ಗುಲ್ಬರ್ಗಲ್ಲಿ ಎಷ್ಟು ಸ್ಕೀಮ್ ಲಾಂಚ್ ಆಗ್ತಾ ಇದೆ, ವೆಲ್ಫೇರ್ ಸ್ಕೀಮ್ಸ್. ಮತ್ತೆ ಎಲ್ಲ ಕಡೆ ದ ಮಿನಿಸ್ಟರ್ ಇಸ್ ಬ್ರಿಂಗಿಂಗ್ ದ ಸ್ಕೀಮ್ಸ್ ಟು ಬೀದರ್ ಅಂಡ್ ಸೋ ಮೆನಿ ಅದರ್ ರೀಜನ್ಸ್ ಇನ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಇನ್ ದಿಸ್ ರೀಜನ್. ಈ ಮಧ್ಯದಲ್ಲಿ ನಮ್ಮ ಪಾತ್ರ ಏನು, ಮಾಧ್ಯಮ ಪಾತ್ರ ಏನು? ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ, ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ಗೆ ನಾವು ಸರಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಇಲ್ಲ ಅಂತ ನಾವು ನಮ್ಮ ಜವಾಬ್ದಾರಿ ಏನಂತ ನಾವು ತಿಳ್ಕೋಬೇಕು. ಸೊ ದಟ್ ಈಸ್ ಒಂದು ವಿಶೇಷತೆ ನಮ್ಮಲ್ಲಿ. ವಿ ಶುಡ್ ಇಂಟ್ರಾಸ್ಪೆಕ್ಟ್ ಅವರ್ ಸೆಲ್ಫ್ ಇನ್ ದಿಸ್ ಮ್ಯಾಟರ್. ಸೊ ಈ ಮಧ್ಯೆ ಪತ್ರಕರ್ತರಿಗೆ ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪತ್ರಕರ್ತರಿಗೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ರೀಜನಲ್ ಮೀಡಿಯಾ ಜರ್ನಲಿಸ್ಟ್ಗೆ ಇವತ್ತು AI ಬಗ್ಗೆ ಒಂದು ವಿಶೇಷ ವರ್ಕ್ಶಾಪ್ ವಿ ಹ್ಯಾವ್ ಅರೇಂಜ್. ಮತ್ತೆ ಫ್ಯಾಕ್ಟ್ ಚೆಕಿಂಗ್, ಫೇಕ್ ನ್ಯೂಸ್ ಇಸ್ ಒನ್ ಪಾಯ್ಸನ್ ದಟ್ ಇಸ್ ಎಂಟ್ರಿಂಗ್. ಮತ್ತು ನಮ್ಮ ವೃತ್ತಿ ಅದು इट इज किलिंग अवर प्रोफेशन. हमारे प्रोफेशन पे एक वार है. हमारा जो जर्नलिज्म का प्रोफेशन है, इसमें फेक न्यूज़, मिस इन्फॉर्मेशन एक ऐसा चीज है जो हमें खत्म करता जा रहा है धीरे धीरे. ಮಾಧ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತೀವಿ ನಾವು. ಈ 4ನೇ ಅಂಗ ಫೌಂಡೇಶನ್ ಇಸ್ ಸ್ಟ್ರಾಂಗ್. ಆದರೆ ಮೇಲೆ ನೋಡಿದಾಗ ಈ ಫೌಂಡೇಶನ್ ಸಮ್ಟೈಮ್ಸ್ ಇಟ್ ಇಸ್ ಇರೋಡಿಂಗ್. ಸಿಮೆಂಟ್ ಬೀಳ್ತಾ ಇದೆ, ಕಂಬಿಗಳು ವೀಕ್ ಆಗ್ತಾ ಇದೆ. ಅದಾಗಬಾರ್ದು. ವಾಟ್ ಈಸ್ ಇನ್ ದಿಸ್ ಫೌಂಡೇಶನ್? ಇಂಟಿಗ್ರಿಟಿ, ಆನೆಸ್ಟಿ, ಬ್ಯಾಲೆನ್ಸ್ ರಿಪೋರ್ಟಿಂಗ್, ಫೇರ್ ರಿಪೋರ್ಟಿಂಗ್. ದಿಸ್ ಇಸ್ ದ ನಮ್ಮ 4th ಪಿಲ್ಲರ್ನ ಕಾಂಪೋಸಿಷನ್. ಅದು ಸ್ವಲ್ಪ ವೀಕ್ ಆಗ್ತಾ ಇದೆ. ಯಾಕೆಂದ್ರೆ ಫೇಕ್ ನ್ಯೂಸ್, ಮಿಸ್ಇನ್ಫಾರ್ಮೇಶನ್ ತುಂಬ ಇಟ್ ಇಸ್ ಟೇಕಿಂಗ್ ಓವರ್ ರಿಯಲ್ ಜರ್ನಲಿಸಮ್. This is one biggest problem not only we as journalists but even the society is facing. Digital media is as good as digital media is good, but its legitimate use should be encouraged. Legitimate ವಾಗಿ ನಾವು ಹೇಗೆ ಡಿಜಿಟಲ್ ಮೀಡಿಯಾನ ಉಪಯೋಗಿಸ್ತೀವಿ ಅದನ್ನ ನಾವು ತಿಳ್ಕೋಬೇಕು. ಇಟ್ ಮೇ ಬಿ ಈಸಿ ಟು ಒಂದು ಕ್ಲಿಪ್ ಹಾಕಿ ನೀವು ಒಂದು ನ್ಯೂಸ್ ಮಾಡಿದ್ರೆ ಇಟ್ ಇಸ್ ನಾಟ್ ದಟ್ ಇಸ್ ನಾಟ್ ಜರ್ನಲಿಸಮ್ ಆಫ್ ದ ಡೇ. ಲೆಜಿಟಿಮೇಟ್ ವಾಗಿ ಮತ್ತೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇಟ್ಕೊಂಡು ನೀವು ಡಿಜಿಟಲ್ ಮೀಡಿಯಾ ಯೂಸ್ ಮಾಡಬೇಕು. ಅದನ್ನ ನಾವು ಹೇಗೆ AI ನ್ಯೂ ಟೆಕ್ನಾಲಜಿ ಬಂದಿದೆ. AI ಇಸ್ ನಾಟ್ ಎ ಡೇಂಜರ್. ತುಂಬಾ ಜನ ನಾವು ಅನ್ಕೊಳ್ತೀವಿ AI ಅಂದ್ರೆ ಜಾಬ್, ಲೂಸ್ ದ ಜಾಬ್ಸ್, ನಮ್ಮ ಕೆಲಸ ಹೋಗುತ್ತೆ ಇರಬಹುದು. ಬಟ್ AI ಲೆಜಿಟಿಮೇಟ್ ವಾಗಿ ನೀವು ಯೂಸ್ ಮಾಡಿ, ಲೆಜಿಟಿಮೇಟ್ಲಿ ಹೇಗೆ AI ನ ಎಥಿಕಲಿ ನೀವು ಯೂಸ್ ಮಾಡಿದ್ರೆ ನಿಮ್ಮ ನ್ಯೂಸ್ ರೂಮ್ಸ್ ಮತ್ತೆ ನಿಮ್ಮ ಪ್ರೊಫೆಷನ್ ಅಲ್ಲಿ ಇದನ್ನ ಒಂದು ಹೊಸ ಅಪ್ರೋಚ್ ಮತ್ತೆ ಟೆಕ್ನಾಲಜಿ ಅಡಾಪ್ಟ್ ಮಾಡೋದ್ರಿಂದ ಯೋರ್ ಪ್ರೊಫೆಷನ್ ವಿಲ್ ಬಿಕಮ್ more stronger and more brighter. So we want to tell the people, tell the journalists here that we are here to help you. ಈ ವರ್ಕ್ಶಾಪ್ಸ್ ಅಲ್ಲಿ ನೀವು ಇವಾಗ ಅಟೆಂಡ್ ಮಾಡಿ, ಇಂಟ್ರಾಕ್ಟ್ ಮಾಡಿ. ಅವರು ನಿಮ್ಮ ಜೊತೆ ನಿಮಗೆ ಅಸೈನ್ಮೆಂಟ್ಸ್ ಕೊಟ್ಟು ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಫ್ಯಾಕ್ಟ್ ನ್ಯೂಸ್, ಬೇಸಿಕ್ ಇನ್ಫಾರ್ಮೇಶನ್ ಹೇಗೆ ಚೆಕ್ ಮಾಡಬೇಕು ಅಂತ. CM also when he came,
The first thing he told me when I was taking over, ನಾನು ಚೇರ್ಪರ್ಸನ್ ಆಗಿದ್ದಾಗ CM ಫಸ್ಟ್ ಥಿಂಗ್ ನನಗೆ ಹೇಳಿದ್ದು, ಇದು ಮಿಸ್ಇನ್ಫಾರ್ಮೇಷನ್ ಮತ್ತು ಫೇಕ್ ನ್ಯೂಸ್ ಅನ್ನ ಹೇಗೆ ತಡಿಬೇಕು ಅಂತ. ಸರ್ ನಮ್ಮ ಹತ್ರನೂ ಅದರ ಆನ್ಸರ್ ಇಲ್ಲ. We don't have. Fake news is the oxygen which is killing the democracy, which is giving room to the fake journalists. We have to spot them, ಅವ್ರನ್ನ ಐಡೆಂಟಿಫೈ ಮಾಡಬೇಕು, ಅವ್ರನ್ನ ತೋರಿಸ್ಬೇಕು. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಅವರ್ ಪ್ರೊಫೆಷನ್. ಇದು ಯಾವಾಗ ಆಗುತ್ತೆ ಅಂದರೆ ನಾವು ವಿತ್ ಇಂಟಿಗ್ರಿಟಿ ಆಸ್ ಜರ್ನಲಿಸ್ಟ್ ನಾವು ಒಗ್ಗಟ್ಟಾಗಿರ್ಬೇಕು. ಫಸ್ಟ್ ಪಾರ್ಟ್ ಅಮಾಂಗ್ ನಮ್ಮ ಜರ್ನಲಿಸ್ಟಲ್ಲಿ ಏನಂದರೆ ಇವತ್ತು ನಾವು ತುಂಬ ಡಿವೈಡ್ ಆಗಿದ್ವಿ. ತುಂಬ ಗ್ರೂಪ್ಸ್, ಇಲ್ಲಿ ಒಂದು ಗ್ರೂಪ್, ಅಲ್ಲಿ ಒಂದು ಗ್ರೂಪ್, ಇಲ್ಲಿ ಒಂದು. ಎಲ್ಲ ಜರ್ನಲಿಸ್ಟ್ ನಾವು ಜರ್ನಲಿಸ್ಟ್ ಪರವಾಗಿ ಕೆಲಸ ಮಾಡ್ತೀವಿ, ಪತ್ರಕರ್ತರ ಪರವಾಗಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದರೆ ಡಿವಿಷನ್ ನೋಡಿದ್ರೆ ಇಟ್ ಇಸ್ ವೆರಿ ಡೇಂಜರಸ್. ಒಂದೊಂದು ಗ್ರೂಪ್ ಯೂಸ್ ಆಗ್ಬೋದು, ಒಬ್ರೊಬ್ರು ಯೂಸ್ ಮಾಡ್ಕೋಬಹುದು. Therefore, it is very dangerous that our division is letting others take over. Third person is, taking over our profession. Recently, Karnataka government talked about introducing a bill, misinformation bill, ಮತ್ತೆ bill against fake news. ನಾನು ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಮಾತಾಡಿದ್ದೆ, ಸರ್ ಒಂದು ಸೆಮಿನಾರ್ ಮಾಡೋಣ ಇದ್ರ ಬಗ್ಗೆ ಅಂತ. ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಹೌದು ನಾವು ಮಿಸ್ಇನ್ಫಾರ್ಮೇಷನ್ ಬಗ್ಗೆ ಬಿಲ್ ಮಾಡ್ತಾ ಇದ್ವಿ, ಆದರೆ ಇನ್ನೂ ಏನು ರೆಡಿ ಇಲ್ಲ, ಡ್ರಾಫ್ಟ್ ರೆಡಿ ಇಲ್ಲ, ಏನಿಲ್ಲ. ಮಿಸ್ಇನ್ಫಾರ್ಮೇಷನ್ ಬಿಲ್ ಬಗ್ಗೆ ಎಷ್ಟೊಂದು ಮಿಸ್ಇನ್ಫಾರ್ಮೇಷನ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇಮ್ಯಾಜಿನ್, ಇವನ್ ಬಿಫೋರ್ ದ ಮಿಸ್ಇನ್ಫಾರ್ಮೇಷನ್ ಬಿಲ್ ಬಂದಿದೆ, ಅದಕ್ಕಿಂತ ಮೊದಲೇ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ದಿಸ್ ಇಸ್ ಒನ್ ಆಫ್ ದ मेजर चैलेंजेस, नम्बर चैलेंजेस हमारे सामने बहुत बड़ी चुनौती है, एक बहुत बड़ा पहाड़ है जिसको हम पार कर हमारा जो प्रोफेशन है, ನಮ್ಮ ವೃತ್ತಿ ಏನಿದೆ ಅದನ್ನು ನಾವು ರೀಕ್ಲೇಮ್ ಮಾಡಬೇಕು. ಜನ ನಮಗೆ ಪದೇ ಪದೇ ಬಂದು ಹೇಳ್ತಾರೆ, ಪತ್ರಕರ್ತರು ನೀವು ಹಿಂಗೆ ಮಾಡಬೇಕು, ನೀವು ಅದು ಮಾಡಬೇಕು, ನಿಮ್ಮ ಜವಾಬ್ದಾರಿ ಅದು ಇದು ಅಂತ. ಯಾರಾದ್ರೂ ನನಗೆ ಬಂದು ನನ್ನ ಕೆಲಸ ಬಗ್ಗೆ ಹೇಳಿದ್ರೆ ನಾನು ಇಷ್ಟಪಡೋದಿಲ್ಲ. ಬಟ್ ನಾವು ಈಗ ಕೇಳ್ತಾ ಇದ್ವಿ, ಯಾಕೆ? ಬಿಕಾಸ್ ಸಮ್ವೇರ್ ನಾವು ಕಾಂಪ್ರಮೈಸ್ ಮಾಡ್ತಾ ಇದ್ವಿ ನಮ್ಮ ವ್ಯಾಲ್ಯೂಸ್, ನಮ್ಮ ಇಂಟಿಗ್ರಿಟಿ. ವೆನ್ ಅದರ್ಸ್ ಕಮೆಂಟ್ ಸುಮ್ಮನೆ ಇರ್ತೀವಿ ನಾವು, ವಿ ಡೋಂಟ್ ಟೆಲ್ ದೆಮ್. ನಮ್ಮಲ್ಲಿ ಆಕ್ರೋಶ ಬರೋದು, ನೀವು ನಮ್ಮ ಪ್ರೊಫೆಷನ್ ಬಗ್ಗೆ ಹೇಳಬೇಡಿ ಅಂತ ಬರೋದಿಲ್ಲ. ನಮಗೆ ಆ ಥರ आक्रोश ಬರ್ತಾ ಇಲ್ಲ. गुस्सा नहीं आ रहा हम लोगों को जब कोई हमारे प्रोफेशन को टारगेट करता है, उसके बारे में टीके ಮಾಡ್ತಾ है, ನಾವು ಆಕ್ರೋಶ ಬರೋದಿಲ್ಲ. ಯಾಕಂದ್ರೆ we know somewhere the values are coming down, integrity is coming down, we are compromising with the ethics. ಆದ್ದರಿಂದ ಹೇಳೋರೆಲ್ಲ ನಮಗೆ ನಮ್ಮ ಸಾಮಾಜಿಕ ಜವಾಬ್ದಾರಿ ರಿಮೈಂಡ್ ಮಾಡ್ತಾ ಇದ್ದಾರೆ. So we need to wake up before it is too late. We need to take control of this situation, and this is the intention of Karnataka Madhyama Academy. ನಾವು ಎಲ್ಲ ಜಿಲ್ಲೆಯಲ್ಲಿ ಈ ಥರ ಕಾರ್ಯಕ್ರಮ, ಎಲ್ಲ ಡಿವಿಷನ್, ಕರ್ನಾಟಕ ಡಿಫ್ರೆಂಟ್ ಡಿವಿಷನ್ಸ್ ಅಲ್ಲಿ, ಮೈಸೂರು ಡಿವಿಷನ್, ಕೋಸ್ಟಲ್ ರೀಜನ್, ಮಲೆನಾಡು, ಎಲ್ಲ ರೀಜನ್ಸ್ ಅಲ್ಲಿ ನಾವು ಈ ಥರ ವರ್ಕ್ಶಾಪ್ಸ್ ಮಾಡೋಕ್ಕೆ ವಿ ಆರ್ ಪ್ಲಾನಿಂಗ್. ಬಟ್ ಸರ್, ಐ ರಿಕ್ವೆಸ್ಟ್, ಸಿನ್ಸ್ ನೀವು ಇಲ್ಲಿದ್ದೀರಾ, ಈ ಥರ ಡಿವಿಷನ್, ಈ ಥರ ವರ್ಕ್ಶಾಪ್ಸ್, ಅಪ್ಗ್ರೇಡಿಂಗ್ ದ ಸ್ಕಿಲ್ಸ್ ಆಫ್ ದ ಜರ್ನಲಿಸ್ಟ್, ನಾವು ಪರ್ಮನೆಂಟ್ ಸ್ಕಿಲ್ ಸೆಂಟರ್ ಮಾಡ್ಬೋದು ಜರ್ನಲಿಸ್ಟ್ನ. ನೀವು ಇಲ್ಲಿದ್ದೀರಾ, ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಆಲ್ಸೋ ಫ್ರಮ್ ಕರ್ನಾಟಕ ರೀಜನ್, ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ಎಲ್ಲರೂ ಸೇರಿ ಒಂದು ಸ್ಕಿಲ್ ಸೆಂಟರ್ಸ್ ಥರ ಮಾಡ್ಬೋದು. ಥ್ರೂ ಔಟ್ ದ ಇಯರ್ ವಿ ಕ್ಯಾನ್ ಗಿವ್ ದ ಜರ್ನಲಿಸ್ಟ್ ಟ್ರೈನಿಂಗ್ ನಾಟ್ ಓನ್ಲಿ ಅಬೌಟ್ ಡಿಜಿಟಲ್ ಟ್ರೈನಿಂಗ್ ಬಟ್ ಆಲ್ಸೋ ಓವರ್ ಪರ್ಸನಾಲಿಟಿ ಡೆವಲಪ್, ಕ್ರಿಟಿಕಲ್ ಥಿಂಕಿಂಗ್, ಲೀಡರ್ಶಿಪ್. ಜರ್ನಲಿಸಮ್ ಅಂದರೆ ಬರೀ ಒಂದು ಲೇಖನ ಬಂದು ಬಿಡೋದು ಇಲ್ಲ. It is about leadership. It is a leadership in media. It is critical thinking. So ಅದೆಲ್ಲ ಮಾಡಬೇಕು ಅಂತ there is a plan. Members have been suggested. ನಮ್ಮ ಅಕಾಡೆಮಿ ಮೆಂಬರ್ಸ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಈ ಥರ ನಾವು ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸ್ ಇಡೀ ರಾಜ್ಯದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ವಿಲ್ ಪ್ಲಾನ್ ದಟ್. ದೆನ್ ವಿ ವಿಲ್ ಡೆಫಿನೆಟ್ಲಿ ನಾನು I would like to end this, and I really have hopes, young journalists, ಯಂಗ್ ಪತ್ರಕರ್ತರು ಅವ್ರ ಮೇಲೆ ತುಂಬ ಹೋಪ್ಸ್ ಇದೆ. ಯಾಕೆಂದರೆ ಸೀನಿಯರ್ಸ್ ನೋ ದ ಇಂಟಿಗ್ರಿಟಿ ಆಫ್ ದಿಸ್ ಪ್ರೊಫೆಷನ್, ಅವ್ರಿಗೆ ಗೊತ್ತಿದೆ ಈ ಪ್ರೊಫೆಷನ್ ಬಗ್ಗೆ. ಜೂನಿಯರ್ ನೀವು ಬರ್ತಾ ಇದ್ದೀರಾ, ಯಂಗ್ ಜರ್ನಲಿಸ್ಟ್, ನಿಮ್ಮ ಕೈಯಲ್ಲಿ ಭವಿಷ್ಯ ಇದೆ. ಸೊ ಯು ಪ್ಲೀಸ್ ಯೂಸ್ ದ ಟೆಕ್ನಾಲಜಿ ಲೆಜಿಟಿಮೇಟ್ಲಿ, ಯೂಸ್ ದ ಟೆಕ್ನಾಲಜಿ ವಿತ್ ಬೇಸಿಕ್ಸ್, ವ್ಯಾಲ್ಯೂಸ್, ಎಥಿಕ್ಸ್. ಜರ್ನಲಿಸಮ್ ಹ್ಯಾಸ್ ಜಸ್ಟ್ 5 ವ್ಯಾಲ್ಯೂಸ್. ಆಕ್ಚುಲಿ ನಮ್ಮ ಪ್ರೊಫೆಷನ್ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಎಲ್ಲರೂ ಜರ್ನಲಿಸ್ಟ್ ಅನ್ಕೊಳ್ತಾರೆ. ದೇ ಆರ್ ನಾಟ್. ನಾವು ಐಡೆಂಟಿಫೈ ಮಾಡಬೇಕು, ಬ್ಲ್ಯಾಕ್ ಶಿಫ್ಟ್ ಯಾರ್ಯಾರಿದ್ದಾರೆ ಐಡೆಂಟಿಫೈ ಮಾಡಬೇಕು. ಸೊ ನಾನು ಎಲ್ಲ ಕಡೆ ಹೋಗಿ ಹೇಳ್ತೀನಿ, ನಾವು ನಮ್ಮ ಪ್ರೊಫೆಷನ್ ರೀಕ್ಲೇಮ್ ಮಾಡಬೇಕು. ಹೇಗೆ ಡಾಕ್ಟರ್ಸ್ ಪ್ರೊಫೆಷನ್ ಅಲ್ಲಿ ICU ಅಲ್ಲಿ ಡಾಕ್ಟರ್ಸ್ ಹೋದಾಗ ದೇ ವಿಲ್ ನಾಟ್ ಲೆಟ್ ಎನಿಬಡಿ ಗೋ ಇನ್ಸೈಡ್, ಹಾಗೆ ನಮ್ಮ ಪ್ರೊಫೆಷನ್ ಅಲ್ಲಿ ವಿ ಶುಡ್ ನಾಟ್ ಲೆಟ್ ದ ಬ್ಲ್ಯಾಕ್ ಶಿಫ್ಟ್ ಎಂಟರ್. ನಮ್ಮ ಪ್ರೊಫೆಷನ್ ಅಲ್ಲಿ ಸೇರಿಕೊಂಡು ನಮ್ಮ ಪ್ರೊಫೆಷನ್ ಬಗ್ಗೆ
apprachara, bad, bringing bad name to our journalistic skills should not be allowed. So let us wake up before it is too late. Madhyama Academy ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಮಾಧ್ಯಮ ಅಕಾಡೆಮಿ ನಿಮ್ಮ ಯಾವಾಗ ನಿಮಗೆ ಮಾಧ್ಯಮ ಅಕಾಡೆಮಿಯಿಂದ ಏನು ಸಹಾಯ ಬೇಕು ನೀವು ಬನ್ನಿ, ನಮ್ಮ ಹತ್ರ ಪ್ರಪೋಸಲ್ಸ್ ತಗೊಂಡು ಬನ್ನಿ, ಯಾವ ಥರ ಡಿಸ್ಟ್ರಿಕ್ಟ್ಸ್ ಅಲ್ಲಿ ವರ್ಕ್ಶಾಪ್ಸ್ ಮಾಡಬೇಕು ಅದೆಲ್ಲ ಮಾಡೋಣ ಸೇರಿ. ಬಟ್ ಪ್ಲೀಸ್ ಬಿ ಯುನೈಟೆಡ್. ನನಗೆ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಹೋದಾಗ ನನಗೆ ಸ್ವಲ್ಪ ಗಾಬರಿ ಆಗುತ್ತೆ. ಸಮ್ ಜರ್ನಲಿಸ್ಟ್ ಹೇಳ್ತಾರೆ ಅಲ್ಲ ಆ ಅಸೋಸಿಯೇಷನ್ ಹೋಗ್ಬೇಡಿ, ಅವ್ರ ಇಲ್ಲ ಆ ಅಸೋಸಿಯೇಷನ್ ಹೋಗ್ಬೇಡಿ. It is really no problem. The day we are united, believe me, Namma profession becomes the strongest profession. The day we are united. So let us be united together for the sake of this profession. We are not individuals here. We are not individuals working, for 1 or 2 days for the journalism profession. We are the pilots, we are the leaders of the social responsibility. So I wish you all the best. Let us take Karnataka, Kalyan Karnataka progress to a higher level. Kalyan Karnataka da hosa itihasa. ನಾವು ಆರ್ಟಿಕಲ್ 371 ಜೆ ಬಗ್ಗೆ ನಾವೆಲ್ಲ ರಿಪೋರ್ಟ್ ಮಾಡಿ, ನಾನು ಮೀಡಿಯಾದಲ್ಲಿ ಕೆಲವರು ನಮ್ಮ ಫ್ರೆಂಡ್ಸ್ ಇದ್ದಾರೆ, ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ನಾನು ಸ್ಟಾರ್ ನ್ಯೂಸ್ ಅಲ್ಲಿ ಇದ್ದಾಗ ನಾನು ರಿಪೋರ್ಟ್ ಮಾಡಿದ್ದೀನಿ 371. ಈ ಆರ್ಟಿಕಲ್ 371 ಬಂದ ಮೇಲೆ ನನಗೊಂದು ಡ್ರೀಮ್ ಇತ್ತು. ಆರ್ಟಿಕಲ್ 371 ಈಗ ಇಂಪ್ಲಿಮೆಂಟ್ ಆಗ್ತಾ ಇದೆ. ನಾನು ಬ್ಯಾಂಗ್ಳೂರ್ ಬಿಟ್ಟು ಗುಲ್ಬರ್ಗ ವಾಪಸ್ ಹೋಗ್ಬಿಡಿ, ನಾನು ಒಂದು ಡ್ರೀಮ್ ಇತ್ತು ಜಾಬ್ ಸಿಗುತ್ತೆ ಅಂತ. ಒಂದು ಜಾಬ್ ಸಿಗುತ್ತೆ. ಈಗ ಜಾಬ್ಸ್ ಬಗ್ಗೆ ಹೋಪ್ಸ್ ಬಂದಿದೆ, ಯುವಕರಲ್ಲಿ ಹೋಪ್ಸ್, ಇನ್ಸ್ಪಿರೇಷನ್ ಬಂದಿದೆ. ಸೊ ಐ ಹ್ಯಾಡ್ ಎ ಡ್ರೀಮ್. ಈಗ 371 ಜೆ ಬಂದ್ಮೇಲೆ ನಾನು ಗುಲ್ಬರ್ಗ ಹೋಗ್ಬಿಟ್ಟು ಅಲ್ಲಿ ಜಾಬ್ ಸಿಗುತ್ತೆ ನನಗೆ ಅಂತ. ಬಟ್ ಲಕಿಲಿ CM himself has given me this job and this is my responsibility. I would like to share my experience. ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ನೀವೆಲ್ಲ ಡಿಸ್ಟ್ರಿಕ್ಟ್ಸ್ ಇಂದ ನಮ್ಮ ರಾಜ್ಯ, ಎಸ್ಪೆಷಲಿ ನಮ್ಮ ರೀಜನ್ ಹೇಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ವಿ ಟೇಕ್ ಇಟ್ ಟು ದ ನ್ಯಾಷನಲ್ ಲೆವೆಲ್, ನಮ್ಮ ಪ್ರೋಗ್ರೆಸ್ ಪ್ರೆಸೆಂಟ್ ಮಾಡೋಣ. ಅಂಡ್ ನಾಳೆ ಕಲ್ಯಾಣ ಕರ್ನಾಟಕದ ಹೊಸ ಇತಿಹಾಸ ಬರೀತಾರೆ ಜನ. ಅದರಲ್ಲಿ ನಮ್ಮ ಜರ್ನಲಿಸ್ಟ್ ನಾವು ನಮ್ಮ ಪತ್ರಕರ್ತರ ರೋಲ್ ಪ್ರಮುಖವಾಗಿರಬೇಕು. ನಾವು ಅದರಲ್ಲಿ ಹೊಳೆಯಬೇಕು. ಸೊ ಹಾಗೆ ನಮ್ಮ ಮೀಡಿಯಾ ಇರಬೇಕು ಅಂತ. ಐ ವೆಲ್ಕಮ್ ಯು ಆಲ್ ಟು ದಿಸ್ event, and I really thank once again Ishwar Khandre ji, and I hope you make the best use of this workshop. Please stay back, we'll have good lunch. Rashmi has arranged what is mudde balle she has arranged for us. So stay back, we will have lunch and we will chat. लंच पे चर्चा करेंगे, चाय पे चर्चा करेंगे, जब भी हो तब हम चर्चा के लिए तैयार हैं. So हम लोग सब मिलकर हमारे प्रोफेशन को एक बार फिर उस रास्ते पर लाएंगे जिसके लिए हम जाने जाते हैं, जिन प्रिंसिपल्स के लिए हम जाने जाते हैं. So thank you so much once again. Thanks to all. जय हिंद, जय कर्नाटका.